2ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ. ಪಾಠ 3 ಕಲಿಕನ್ನಡ ಪಠ್ಯಪುಸ್ತಕದ ಪಾಠ 3 ನೋಡ್ತಾ ಇದ್ದೀವಿ. ಇಲ್ಲಿನ ಒಂದು ಅಕ್ಷರಗಳ ಪರಿಚಯ: ಪ, ಯ, ವ, ಟ, ಚ. ಮತ್ತೊಮ್ಮೆ ಪ, ಯ, ವ, ಟ, ಚ ಅಕ್ಷರಗಳನ್ನು ಪರಿಚಯ ಮಾಡಿಕೊಂಡಾದ್ಮೇಲೆ ಚಿತ್ರ ತೋರಿಸಿ ಪದ ಹೇಳಿಸಿ ಅಂತ ಇದ್ದಾರೆ. ಚಿತ್ರವನ್ನು ನೋಡಿ ಪದ ಏನು ಬರುತ್ತೆ ನೋಡೋಣ. ಪ ಚಿತ್ರ, ಪಟ, ಯ ನಯನ, ಯ ನಯನ, ವ ವನ, ಚ ಚಮಚ. ಮತ್ತೊಮ್ಮೆ ನೋಡಿ, ಪ ಪಟ, ಯ ನಯನ, ವ ವನ, ಚ ಚಮಚ. ಮತ್ತೊಮ್ಮೆ ಅಕ್ಷರಗಳನ್ನು ಸರಿಯಾಗಿ ಉಚ್ಚರಿಸಿ ಅಂತ ಹೇಗೆ ಕೇಳಿದ್ದಾರೆ. ಪ, ಯ, ವ, ಟ, ಚ. ಪ, ಯ, ವ, ಟ, ಚ ಅಕ್ಷರಗಳ ಪರಿಚಯ ಆದ ನಂತರ ಅಕ್ಷರಗಳನ್ನ ಓದ್ತಾ ಬರೀಬೇಕು. ಪ, ಯ, ವ, ಟ, ಚ ಅಕ್ಷರಗಳನ್ನು ಬರೆಯೋದಿಲ್ಲಿ ತೋರಿಸಿದ್ದಾರೆ. ಆರೋ ಮಾರ್ಕ್ ಮುಖಾಂತರ ಈ ರೀತಿ ಬರುತ್ತೆ. ಇದು ಆರೋ ಮಾರ್ಕ್ ನಮಗೆ ಇಲ್ಲಿ ಬರುತ್ತೆ. ಯಾವ ರೀತಿಯಾಗಿ ಅಕ್ಷರವನ್ನು ನೀವು ಟ್ರೇಸ್ ಮಾಡಿ ಬರೀಬೇಕು. ಡಾಟೆಡ್ ಏನಿದೆ ಅದನ್ನು ನೆಕ್ಸ್ಟು ಅಕ್ಷರವನ್ನು ಹೇಳ್ತಾ ಬರೀಬೇಕು. ಪ ಏನಿದು ಪ. ಮತ್ತೊಮ್ಮೆ ಪ. ನೆಕ್ಸ್ಟು ಅಕ್ಷರ ಯಾವುದು? ಯ. ಯಾನ ಯಾವ ಥರ ಬರೆಯೋದು ಇಲ್ಲಿ ಆರೋ ಮಾರ್ಕನ್ನು ತೋರಿಸಿದ್ದಾರೆ. ಯ ಅಕ್ಷರ ಈಗ ಬರೆಯೋದು ಹೇಗೆ ಅಂತ ನೋಡೋಣ. ಯ ಯ. ನೆಕ್ಸ್ಟು ವ. ಆರೋ ಮಾರ್ಕ್ ತೋರಿಸಿದೆ ಅಲ್ವಾ, ಆ ಥರನೇ ವ ವ. ನೆಕ್ಸ್ಟು ಟ ಟ. ನೋಡಿ ಟ. ನೆಕ್ಸ್ಟು ಚ. ಏನಿದು? ಚ. ಮತ್ತೊಮ್ಮೆ ಚ. ಅದಾದ ನಂತರ ಇದೇ ಥರ ನಾವು ಇಲ್ಲಿ ಅಕ್ಷರಗಳನ್ನು ಮತ್ತೊಮ್ಮೆ ಅಭ್ಯಾಸ ಮಾಡಬೇಕು. ಇಲ್ಲಿ ಸ್ಮಾಲ್ ಲೈನಲ್ಲೇ ಮಾಡಬೇಕು, ದೊಡ್ಡ ಲೈನಲ್ಲಿ ಮಾಡಬಾರ್ದು. ಓಕೆ. ಪ ಪ. ಯ. ವ. ಟ. ನೋಡಿ ಟ. ನೆಕ್ಸ್ಟು ಚ. ಮತ್ತೆ ಈ ಲೈನಲ್ಲಿ ಬರೀಬೇಕು. ಪ. ಯ. ವ. ಟ. ಚ. ಬರೆದಿದ್ದಾದ್ಮೇಲೆ ನೋಡಿ ಪ, ಯ, ವ, ಟ, ಚ ಬರೆದಿದ್ದಾದ್ಮೇಲೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲ್ತ್ವಿ ಆ ಅಕ್ಷರಗಳಿಂದ ಪದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಜ, ಯ, ಜಯ, ಪದ, ಪದ, ಉದಯ, ಉದಯ, ಚಟ, ಚಟ, ಜಪ, ನಯ, ನಯನ, ವಟ, ವಟ,
ನಟ, ಗಯ, ವಚನ, ಘಟ ಘಟ, ಉಮಾ, ಪಟ, ಚಮಚ, ಮಟ ಮಟ, ಮಯ, ಪಚನ, ಟಪ ಟಪ, ಪಟ ಪಟ. ಇಲ್ಲಿ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಕಲ್ತಿದ್ವಿ ಆ ಅಕ್ಷರಗಳು ರಾಗ ಸಾದ ಮತ್ತು ಜಾವ ಅಕ್ಷರಗಳನ್ನು ಕಲ್ತವಲ್ಲ. ಅದಾದ ನಂತರ ನಾವು ಈ ಒಂದು ಕ್ಲಾಸಲ್ಲಿ ಏನು ಅಕ್ಷರಗಳನ್ನು ಕಲ್ತಿದ್ವಿ ಈ ಅಕ್ಷರಗಳಿಂದ ಮಾಡಿರುವಂತಹ ಪದಗಳೇ ಇವು. ನೆಕ್ಸ್ಟ್ ನಾವು ಪೇಜನ್ನು ಟರ್ನ್ ಮಾಡಿದ್ರೆ ಚುಕ್ಕಿ ಸೇರಿಸಿ ಪದ ರಚಿಸಿ ಅಂತ ಕೇಳಿದ್ದಾರೆ. ಚುಕ್ಕಿಯನ್ನು ಸೇರಿಸ್ತಾ ಪದವನ್ನು ರಚನೆ ಮಾಡಬೇಕು. ಹಾಗೆ ಯಾವ ಪದ ಅಂತ ಓದಬೇಕು. ಮೊದಲನೇ ನೋಡಿ, ವ ಚ ನ, ವಚನ. ಓಕೆ, ನೆಕ್ಸ್ಟು ಪ, ಚುಕ್ಕಿಯನ್ನು ಸೇರಿಸ್ತಾ ಬರೀತಾ ಇದ್ದೀವಿ. ಪ ವ ನ, ಪವನ, ಪವನ. ನೆಕ್ಸ್ಟು ಚುಕ್ಕಿ ಸೇರಿಸ್ತಾ ಅಕ್ಷರವನ್ನು ಹೇಳಬೇಕು. ಜ ಪ, ಜಪ. ನೆಕ್ಸ್ಟು ನ, ಯ ನ, ನಯನ, ನಯನ. ಈಗ ನೆಕ್ಸ್ಟು ಸೇಮ್ ಪದಗಳನ್ನು ಇಲ್ಲಿ ಬರೀಬೇಕು. ಮೊದಲನೇದೇನಿದೆ ವ ಚ ನ, ವಚನ. ನೆಕ್ಸ್ಟ್ ಏನಿದೆ ಪ ವ ನ, ಪವನ. ನೆಕ್ಸ್ಟ್ ಏನಿದೆ ಜ ಪ, ಜಪ. ನೆಕ್ಸ್ಟು ನ, ಯ ನ, ನಯನ. ಸೇಮ್ ಪದಗಳನ್ನು ಮತ್ತೆ ಬರೀಬೇಕು. ವ ಚ ನ, ವಚನ. ನೆಕ್ಸ್ಟು ಪ ವ ನ, ಪವನ. ನೆಕ್ಸ್ಟ್ ಏನಿದೆ ಜ ಪ, ಜಪ. ನೆಕ್ಸ್ಟ್ ಏನಿದೆ ನ, ಯ ನ, ನಯನ. ಅದೇ ರೀತಿಯಾಗಿ ಈ ಲೈನಲ್ಲೂ ಕೂಡ ಬರೀಬೇಕು. ಅದಾದ ನಂತರ ಏನಿದೆ ಚಿತ್ರ ತೋರಿಸಿ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಚಿತ್ರ ನೋಡ್ತಾ ಪದವನ್ನು ಬರೀಬೇಕು. ಮೊದಲನೇ ಚಿತ್ರ ಏನಿದೆ ಪಟ, ಇದನ್ನ ಬರೆಯಲಿ. ಪ ಟ, ಪಟ. ನೆಕ್ಸ್ಟ್ ಏನಿದೆ ಬನ, ಬ ನ, ಬನ. ನೆಕ್ಸ್ಟ್ ಏನಿದೆ ಚಮಚ ಇದೆ. ಚ ಮ ಚ, ಚಮಚ. ನೆಕ್ಸ್ಟ್ ಏನಿದೆ ನಯನ, ನ ಯ ನ, ನಯನ. ನೆಕ್ಸ್ಟ್ ಮೇನ್ ಏನಿದೆ ಕೊಟ್ಟಿರುವ ಅಕ್ಷರಗಳಲ್ಲಿ ಸರಿಯಾದ ಅಕ್ಷರ ಆರಿಸಿ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಮೊದಲನೇದೇನಿದೆ ವ ಡ್ಯಾಶ್ ನ ಇದೆ. ನಾವಿಲ್ಲಿ ಚ ಅಕ್ಷರವನ್ನು ಚೂಸ್ ಮಾಡಿ ಇಲ್ಲಿ ಬರೆದ್ರೆ ವಚನ, ವಚನ. ನೆಕ್ಸ್ಟು ಎರಡನೇದು ನ ಡ್ಯಾಶ್ ನ ಇದೆ. ಯ ಅಕ್ಷರವನ್ನು ಚೂಸ್ ಮಾಡಿ ಇಲ್ಲಿ ಬರೆದ್ರೆ ನಯನ. ನೆಕ್ಸ್ಟ್ ಏನಿದೆ ಇಲ್ಲಿ ಡ್ಯಾಶ್ ದಯ ಅಂತ, ದ ಯ ಇದೆ. ನಾವಿಲ್ಲಿ ಉ ಅಕ್ಷರವನ್ನು ಚೂಸ್ ಮಾಡಿ ಇಲ್ಲಿ ಬರೆದ್ರೆ ಉದಯ. ನೆಕ್ಸ್ಟು ನಾಲ್ಕನೇದು ಪ ಡ್ಯಾಶ್ ನ ಇದೆ. ನಾವಿಲ್ಲಿ ಯ ಅಕ್ಷರವನ್ನು ಚೂಸ್ ಮಾಡಿ ಇಲ್ಲಿ ಬರೆದ್ರೆ ಪಯಣ. ನೆಕ್ಸ್ಟು ಐದನೇದು ಪ ಡ್ಯಾಶ್ ನ ಇದೆ. ನಾವಿಲ್ಲಿ ಚ ನ ಚೂಸ್ ಮಾಡಿ ಇಲ್ಲಿ ಬರೆದ್ರೆ ಪಚನ ಅನ್ನೋ ಪದ ಆಗುತ್ತೆ. ನೋಡಿ, ಮೊದಲನೇದು ವಚನ, ನಯನ, ಉದಯ, ಪಯಣ, ಪಚನ. ನೆಕ್ಸ್ಟ್ ಮೇನಲ್ಲಿ ಪದಗಳಲ್ಲಿ 2 ಬಾರಿ ಬಂದಿರುವ ಅಕ್ಷರಗಳನ್ನು ಗುರುತಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಅಂದರೆ 2 ಟೈಮ್ಸ್ ರಿಪೀಟ್ ಆಗಿರೋ ಲೆಟರನ್ನು ಚೂಸ್ ಮಾಡಿ ಇಲ್ಲಿ ಬರೀಬೇಕು. ಇಲ್ಲಿ ಮಾದರಿ ಏನಿದೆ, ಮಾದರಿಯನ್ನು ಕೊಟ್ಟಿದ್ದಾರಲ್ವ, ಇಲ್ಲಿ ನ ಅಕ್ಷರ 2 ಟೈಮ್ಸ್ ರಿಪೀಟ್ ಆಗಿದೆ. ನ ಅದನ್ನೇ ಇಲ್ಲಿ ಬರೆದಿದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಗ ಮತ್ತು ಗ ರಿಪೀಟ್ ಆಗಿದೆ. ಆ ಗ ಮತ್ತು ಗ ಅಕ್ಷರವನ್ನು ನಾವಿಲ್ಲಿ ಬರೀಬೇಕು. ನೆಕ್ಸ್ಟು ನಯನ, ಇಲ್ಲಿ ಕೂಡ ನ ಅಕ್ಷರ ರಿಪೀಟ್ ಆಗಿದೆ. ನಾನ ಬರೀಬೇಕು. ನೆಕ್ಸ್ಟು ಸರಸ, ಸ ಅಕ್ಷರ 2 ಟೈಮ್ಸ್ ರಿಪೀಟ್ ಆಗಿದೆ. ಸ
ಇಲ್ಲಿ ಕೂಡ ಸ. ನೆಕ್ಸ್ಟು ಚಮಚ, ಚ ಅಕ್ಷರ ರಿಪೀಟ್ ಆಗಿದೆ, ಇದನ್ನು 2 ಟೈಮ್ಸು ಚ ಅಂತ ಬರೀರಿ. ನೆಕ್ಸ್ಟು ಸರ ಸರ, ಇಲ್ಲಿ 2 ಅಕ್ಷರ ಕೂಡ 2 ಟೈಮ್ಸ್ ರಿಪೀಟ್ ಆಗಿದೆ, ಯಾವುದು ಬೇಕಾದರೂ ಬರೀಬೋದು. ರಾನ ಚೂಸ್ ಮಾಡಿ ಇಲ್ಲಿ ರಾ 2 ಟೈಮ್ಸ್ ರಿಪೀಟ್ ಆಗಿದೆ, ಬರೆದಾಯಿತು. ನೆಕ್ಸ್ಟು ಅಕ್ಷರಗಳನ್ನು ಬಳಸಿ ಪದ ರಚಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ನಿಮಗೆ ಖಾಲಿ ಜಾಗನ ಕೊಟ್ಟಿದ್ದಾರೆ. ಈ ಅಕ್ಷರಗಳನ್ನು ಉಪಯೋಗಿಸ್ಕೊಳ್ತಾ ನೀವು ಪದಗಳನ್ನು ಇಲ್ಲಿ ಬರೀಬೇಕಾಗುತ್ತೆ. ಮೊದಲನೇದು ನೋಡಿ, ಗ ಜ ಗಜ, ನೀವು ಯಾವ ಅಕ್ಷರ ಬೇಕಾದರೂ ಚೂಸ್ ಮಾಡ್ಕೋಬೋದು. ನೆಕ್ಸ್ಟು ಜ ನ ಜನ ಜನ. ನೆಕ್ಸ್ಟು ಪ ಟ ಪಟ ಪಟ. ನೆಕ್ಸ್ಟು ಮ ನ ಮನ ಮನ. ನೆಕ್ಸ್ಟು ಗ ಗ ಗಮನ ಗಮನ ಗಮನ. ನೆಕ್ಸ್ಟು ಸದನ ಸದನ ಸದನ. ನೆಕ್ಸ್ಟು ಪ ಪ ಚ ನ ಪಚನ. ನೆಕ್ಸ್ಟು ಅ ಅ ರ ಅರ. ನೆಕ್ಸ್ಟು ಮ ಗ ಮಗ. ಸ ರ ಸರ. ನೆಕ್ಸ್ಟು ಮ ರ ಮರ. ನೆಕ್ಸ್ಟು ಉ ದ ಯ ಉದಯ. ಉದಯ. ಉ ರ ಗ ಉರಗ. ಚ ಮ ಚ ಚಮಚ. ಚ ಮ ಚ ಚಮಚ. ಅ ಮ ರ ಅಮರ. ನೆಕ್ಸ್ಟು ಪ ರ ಪರ. ನೋಡಿ, ಈ ಅಕ್ಷರಗಳನ್ನು ಬಳಸಿ ಪದ ರಚಿಸಿ ಅಂತ ಕೇಳಿದ್ದಾರೆ. ಪದಗಳನ್ನು ಈ ರೀತಿಯಾಗಿ ರಚನೆ ಮಾಡಿದೆ. ಗಜ ಜನ ಪಟ ಮನ ಗಮನ ಸದನ ಪಚ್ಚನ ಹರ ಮಗ ಸರ ಮರ ಉದಯ ಉರಗ ಚಮಚ ಅಮರ ಪರ ಎನ್ನುವಂತಹ ಪದಗಳನ್ನು ರಚನೆ ಮಾಡಿದ್ದಾಯಿತು. ನೆಕ್ಸ್ಟ್ ಪೇಜ್ ಹೋಗೋಣ. ಇಲ್ಲಿ ಕಲಿತಂತಹ ಅಕ್ಷರಗಳನ್ನು ಪದಗಳನ್ನು ಓದಿ ಬರೆಯಿರಿ ಅಂತ ಕೇಳಿದ್ದಾರೆ. ನೀವೇನು ಅಕ್ಷರಗಳನ್ನು ಕಲ್ತಿದ್ವಿ, ರ ಗ ಸ ದ ಅ. ಅದಾದ ನಂತರ ಪಾಠ 2ರಲ್ಲಿ, ಪಾಠ 1ರಲ್ಲಿ ರ ಗ ಸ ದ, ಪಾಠ 2ರಲ್ಲಿ ಜ ಉ ಮ ಬ ನ, ಪಾಠ 2ರಲ್ಲಿ ಪ ಯ ವ ಟ ಚ, ಪಾಠ 3ರಲ್ಲಿ ಕಲ್ತಿದ್ದೀವಿ. ಈಗ ಕಲಿತಂತಹ ಈ ಅಕ್ಷರಗಳಿಂದ ಪದಗಳನ್ನು ಮಾಡಿದರೆ ಆ ಪದಗಳನ್ನು ನಾವೀಗ ಓದಬೇಕು. ಜಯ ಪಟ ಪದ ಮರ ನಯ ನಟ ಜನ ಅರ ವಚನ ಚಮಚ ನಯನ ಉದಯ ಉರಗ ಸಮಯ ಪಟಪಟ ಚಟ ಚಟ ಸರಸರ ಗರಗಸ ಮದಗಜ ಜನಮನ ಅರಸ. ಈಗ ಏನು ಪದಗಳನ್ನು ಓದಿದ್ದೀವಿ ಅವುಗಳನ್ನೇ ನಾವಿಲ್ಲಿ ಬರೀಬೇಕು. ಮೊದಲನೇದೇನಿದೆ ಜಯ, ಎರಡನೇದೇನಿದೆ ಪಟ ಪಟ, ನೆಕ್ಸ್ಟು ಪದ ಮರ, ನೆಕ್ಸ್ಟ್ ಲೈನಲ್ಲಿ ನಯ
ನೆಕ್ಸ್ಟು ನಟ, ಜನ, ಅರ. ನೆಕ್ಸ್ಟು ಮೂರನೇದು ವಚನ, ವಚನ, ಚಮಚ, ಚಮಚ. ನೆಕ್ಸ್ಟು ನಯನ, ನಯನ, ಉದಯ, ಉರಗ, ಸಮಯ, ಚಟಪಟ, 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 ಸರಸರ, ಸರಸರ. ನೆಕ್ಸ್ಟ್ ಲಾಸ್ಟ್ ಲೈನು ಗರಗಸ, ಗರಗಸ, ಮದಗಜ, ಮದಗಜ, ಜನಮನ, ಜನಮನ. ನೆಕ್ಸ್ಟು ಲಾಸ್ಟ್ ಒನ್ನು ಅರಸ. ಹೀಗೆ ನಾವು ಮೂರನೇ ಪಾಠದಲ್ಲಿ ನೋಡ್ತೀವಿ. ನೋಡಿ, ಕಲಿತಂತಹ ಅಕ್ಷರಗಳ್ಯಾವು? ರಾಗ ಸಾದ, ಜಾವು, ಮಾಬಾನ, ಪಾಯ, ವ, ಟಾಚ. ಪಾಠ 1, ಪಾಠ 2, ಪಾಠ 3. ಈ ಅಕ್ಷರಗಳಿಂದ ಆಗಿರುವಂತಹ ಪದಗಳು: ಜಯ, ಪಟ, ಪದ, ಮರ. ನಯ, ನಟ, ಜನ, ಅರ. ವಚನ, ಚಮಚ, ನಯನ, ಉದಯ. ಉರಗ, ಸಮಯ, ಚಟಪಟ, ಸರಸರ. ಗರಗಸ, ಮದಗಜ, ಜನಮನ, ಅರಸ. ಅದನ್ನೇ ನಾವಿಲ್ಲಿ ಬರೆಯೋದನ್ನು ಕೂಡ ಅಭ್ಯಾಸ ಮಾಡಬೇಕು.